ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಷ್ಮಿತಾ ರಾಕೇಶ್. ನಂದು ಇದು ಫ್ರೈಡೇ ಮಿನಿ ಲಾಗ್ ಆಗಿರುತ್ತೆ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ಎದ್ದ ತಕ್ಷಣ ಬಾಗಿಲು ತೆಗೆದು ಹೊರಗೆಲ್ಲ ಹೋಗಿ ಬಂದೆ. ಹೊರಗೆ ಹೋಗಿ ಬಂದಾದಮೇಲೆ ಹಾಲ್ನಾಗೇನು ಸೋಫಾ ಸೆಟ್ಟೆಲ್ಲ ಫುಲ್ ಗಲೀಜಾಗಿಬಿಟ್ಟಿತ್ತು. ಅವನ್ನೆಲ್ಲ ಕ್ಲೀನಾಗಿ ಕೊಡ್ವಿ. ಅದ್ರ ಮ್ಯಾಗಿನ ಧೂಳೆಲ್ಲ ತೆಗೆದು ನೀಟಾಗೆಲ್ಲ ಹಾಸಿ ಆಮೇಲೆ ಕಸ ಹೊಡಿಬೇಕಿತ್ತು. ಎಲ್ಲ ನೀಟಾಗೆಲ್ಲ ಹಾಸಿದೆ. ಎಷ್ಟು ಮಾಡಿದರೂ ಅಷ್ಟೇ ನನ್ನ ಮಗ ಹೇಳೋ ತನಕ ಎಲ್ಲ ನೀಟಾಗಿರುತ್ತೆ. ಆಮೇಲೆ ಎಲ್ಲ ಕಿತ್ತು ಹಾಕ್ಬಿಡ್ತಾನೆ. ಏನೋ ಮಕ್ಕಳಿದ್ರೆ ಎಷ್ಟು ಮಾಡಿದರೂ ಅಷ್ಟೇ ನಾವು ಸುಮ್ಮನೆ ಮಾಡೋದು ಮತ್ತು ಅವ್ರು ಹಳ್ಳೋದಾಗುತ್ತೆ. ಏನು ಮಾಡೋದು, ಮಕ್ಕಳಿರೋದೇ ತುಂಟಾಟ ಮಾಡೋಕ್ಕಲ್ವ, ಏನು ಮಾಡೋಕ್ಕಾಗೋದಿಲ್ಲ. ಎದ್ದು ಎಲ್ಲ ಕಸ ಹೊಡಿತಾ ಇದ್ದೆ. ಈಗೆಲ್ಲ ಕಸ ಎಲ್ಲ ಹೊಡೆದು ಎಷ್ಟು ಮಾಡಿದ್ರೂ ಮತ್ತು ಅಷ್ಟೇ ಹೆಣ್ಮಕ್ಳು. ಮತ್ತು ಇಲ್ಲಿ ಮಾಡಿದ್ರೆ ಅಲ್ಲಿರುತ್ತೆ, ಅಲ್ಲಿ ಮಾಡಿದರೆ ಇಲ್ಲಿರುತ್ತೆ. ಸುಮ್ಮನೆ ಯಾವಾಗಲೂ ಕ್ಲೀನಿಂಗ್ ಮಾಡ್ತಾನೇ ಇರಬೇಕಾಗುತ್ತೆ. ತಪ್ಪೋದೇ ಇಲ್ಲ. ಒಟ್ಟು ಹೆಣ್ಮಕ್ಳಿಗೆ ಕ್ಲೀನಿಂಗ್ ಮಾಡೋದು, ಅದು ಮಾಡೋದು ನಮ್ಮ ಮನ್ಸಿಗೆ ಸಮಾಧಾನವೂ ಆಗೋಲ್ಲ ಅಲ್ವಾ. ಮನೆ ಕ್ಲೀನ್ ಇರಲಿಲ್ಲ ಅಂದರೆ ಒಳಗೆಲ್ಲ ಕಸ ಹೊಡೆದು ಹೊರಗೂ ಕಸ ಎಲ್ಲ ಹೊಡೆದೆ. ಹೊರಗೆಲ್ಲ ಅಲ್ಲೆಲ್ಲ ಫುಲ್ ಹೋಗಿ ಅಲ್ಲೆಲ್ಲ ಕೆಳಗಡೆ ಎಲ್ಲ ಕಸ ಹೊಡೆದು ಆಮೇಲೆ ಕಸ ಎಲ್ಲ ಹೊಡೆದ್ಮೇಲೆ ನೀರು ತುಂಬಿಕೊಂಡೆ. ನೀರು ಹೌಸ್ ಇರುತ್ತಲ್ಲ, ಅದು ಹೌಸಲ್ಲೂ ಒಂದು ಬಕೆಟ್ ನೀರು ತುಂಬಿಕೊಂಡು ಅಲ್ಲೆಲ್ಲ ತೊಗೊಂಡು ಹೋಗಿ ಅಲ್ಲೆಲ್ಲ ಗಲೀಜಾಗಿಬಿಟ್ಟಿತ್ತು. ನಾನು ಡೈಲಿ ಅಲ್ಲೆಲ್ಲ ತೊಳಿತೀನಿ. ಮೆಟ್ಲು ಆಮೇಲೆ ಅಲ್ಲೆಲ್ಲ ಕ್ಲೀನಾಗೆಲ್ಲ ತೊಳೆದು ತೋರಿಸ್ತಿದ್ದೆ. ತೋರ್ಸೋಕ್ಕಾಗಲ್ಲ. ಇನ್ನೊಂದು ಟೈಮ್ ಯಾವಾಗಾದರೂ ತೋರಿಸ್ತೀನಿ ಅಲ್ಲಿ ಕೆಳಗಡೆ ಎಲ್ಲ ಹೇಗಿದೆ ಅಂಥೇಳಿ. ಅದನ್ನೆಲ್ಲ ಕ್ಲೀನಾಗೆಲ್ಲ ತೊಳೆದು ಬಾಗಿಲಿಗೆಲ್ಲ ನೀರು ಹಾಕಿದೆ. ನೀರು ಹಾಕಿ ಆದಮೇಲೆ ಉದಸ್ಲೆಲ್ಲ ತೊಳಿಬೇಕು. ನನ್ನ ಮಗ ಇವತ್ತು ಬೇಗ ಎದ್ಬಿಟ್ಟ. ಅವನಿದ್ದ ಅಂದರೆ ನನ್ನ ಕೆಲಸನೇ ಆಗೋದಿಲ್ಲ. ಹಂಗೆ ಕಾಡಿಸ್ತಾನೆ. ಎದ್ದು ಇದನ್ನೆಲ್ಲ ಉದಸ್ಲೆಲ್ಲ ತೊಳೆದೋದಕ್ಕೆಲ್ಲ ಅರಿಶಿನ ಬಳಿದೆ. ನಾನು ಅರಿಶಿನ ಬಳಿದು ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆ ದಿನ ಅಷ್ಟೇ ಬೆಳಿತೀನಿ. ಇಲ್ಲಾಂದರೆ ಬೆಳೆಯೋಕ್ಕೆ ಹೋಗಲ್ಲ. ಜಸ್ಟ್ ತೊಳೆದು ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಹೂವೆಲ್ಲ ಇಡ್ತೀನಿ ಅಷ್ಟೇ. ಅದ್ರ ಮೇಲೆ ರಂಗೋಲಿ ಹಾಕಿದ್ರೆ ನನ್ನ ಮಗ ಬಿಡೋಲ್ಲ. ಈಗ ಸದ್ಯ ಅವನು ಇಲ್ಲ ಅಂತ ಹಾಕ್ತಿದ್ದೀನಿ. ಅವನು ಎದ್ದ ಅಂದರೆ ಅದ್ರ ಮೇಲೆಲ್ಲ ಅದನ್ನು ಈಗ ಎಷ್ಟೆಲ್ಲ ನೀಟಾಗಿದೆ ಅಲ್ಲ, ಇದೆಲ್ಲ ಫುಲ್ಲೆಲ್ಲ ಹಾಳು ಮಾಡಿ ಇಡ್ತಾನೆ. ಹಚ್ಚಿ ಹಿಂಗೆ ಕೈಯಲ್ಲೆಲ್ಲ ತಿಕ್ಕೋದು, ಕಾಲಲ್ಲಿ ಉದ್ದೋದು, ಈ ಥರ ಮಾಡ್ತಾರೆ. ಏನು ಮಾಡೋದು. ಈಗ ಹಾಕಿದ್ದೀನಿ. ನನಗೆ ಇದು ಹಾಕೋದಂದ್ರೆ ಇಷ್ಟ. ಹಾಕಿ ಆಮೇಲೆ ಇಲ್ಲೆಲ್ಲ ದಿನಾನೆಲ್ಲ ಒರೆಸ್ತೀನಿ ನಾನು. ಇದು ನಾವು ಇಲ್ಲಿ ಟೈಲ್ಸ್ ಹಾಕಿದ್ದೀವಿ, ಹಾಗಾಗಿ ನೀರು ಹಾಕ್ಕೊಂಡು ಚೆಂದಾಗಿ ನೆಲ ಎಲ್ಲ ಒರೆಸ್ತೀನಿ. ಇಲ್ಲಿ ನೀಟಾಗಿ ನೆಲ ಒರೆಸ್ತೀನಿ. ಯಾಕಂದರೆ ಹಗಲೆಲ್ಲ ಅಡ್ಡಾಡಿರ್ತೀವಲ್ವ, ಗಲೀಜಾಗಿಬಿಟ್ಟಿರುತ್ತೆ. ಹಾಗೆ ಬೆಳಗ್ಗೆ ಒಂದು ಸಲ ನೀಟಾಗಿ ಒರೆಸ್ಬಿಟ್ಟು ಮತ್ತೆ ತಿರುಗಿ ಬೆಳಗ್ಗೆನೇ ಒರೆಸೋದು. ಹಂಗೆ ಹಗಲು ಮುಗ್ಲು ಎಲ್ಲ ಒರ್ಸೋಕ್ಕೆ ಹೋಗೋಲ್ಲ. ಒನ್ ಟೈಮ್ ಒರೆಸ್ತೀನಿ. ಬೆಳಗ್ಗೆ ಎಲ್ಲ ನೀಟಾಗಿ ಒರೆಸಿ ರಂಗೋಲಿ ಎಲ್ಲ ಹಾಕಿ ಬರ್ತೀನಿ. ರಂಗೋಲಿ ಹಾಕ್ತಾಯಿದ್ದೀನಿ ಇವಾಗ. ನಾನಿವಾಗ ಯಾವ ರಂಗೋಲಿ ಹಾಕ್ತಾಯಿದ್ದೀನಿ ಗೊತ್ತಾ? 9 ಚುಕ್ಕಿಂದ ಒಂದು ರಂಗೋಲಿ ಹಾಕ್ತಾಯಿದ್ದೀನಿ. ನಿಮಗೂ ಈ ರಂಗೋಲಿ ಏನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ನನಗೆ ರಂಗೋಲಿ ಈ ಥರ ಹಾಕೋದು ಭಾಳ ಇಷ್ಟ. ಇನ್ನು ನಮ್ಮ ಹಳ್ಳಿ ಕಡೆ ಎಲ್ಲ ಫುಲ್ ಸಗಣಿ ಎಲ್ಲ ಬೆಳೆದು ಹಾಕ್ತಾರಲ್ಲ, ಆ ಥರ ಎಲ್ಲ ಸಗಣಿ ಎಲ್ಲ ಬೆಳೆದು ಹಾಕ್ತಿದ್ವಿ. ಇಲ್ಲೆಲ್ಲ ಸಗಣಿ ಎಲ್ಲ ಬೆಳೆಯಲ್ಲ. ನೀರು ಅಷ್ಟೇ ಹಾಕಿ ರಂಗೋಲಿ ಎಲ್ಲ ಹಾಕ್ತೀವಿ. ಹಬ್ಬ ಹುಣ್ಣಿಮೆಯೊಳಗೂ ಅಷ್ಟೇ ಹಳ್ಳಿಗೊಳಗೆ ನೆಲ ಎಲ್ಲ ಬಳಿದು ರಂಗೋಲಿ ಎಲ್ಲ ಹಾಕ್ತಿದ್ವಿ. ಯಾರ್ಯಾರು ಆ ಥರ ಎಲ್ಲ ಸಗಣಿ ಬೆಳೆದು ರಂಗೋಲಿ ಹಾಕಿದ್ದೀರಾ ಕಮೆಂಟ್ ಮಾಡಿ ಹೇಳಿ. ಆಮೇಲೆ ರಂಗೋಲಿ ಎಲ್ಲ ಹಾಕ್ತಾಯಿದ್ದೀನಿ ನೋಡಿ. ಇವಾಗ ಫುಲ್ ತೋರ್ಸೋಕ್ಕಾಗ್ತಾಯಿಲ್ಲ, ಯಾಕಂದರೆ ನನ್ನ ಕೈಯಲ್ಲಿ ಹಿಡಿದ್ರೆ ಫೋನ್ ನನ್ನ ಕೈಯಲ್ಲಿ ಹಿಡಿದೇ ನಾನು ವಿಡಿಯೋ ಮಾಡಬೇಕು. ಹಾಗಾಗಿ ಸ್ವಲ್ಪ ಬಂದಿದೆ ಅಷ್ಟೇ, ಅದಕ್ಕೆ ಒಂದು ಸ್ವಲ್ಪ ತೋರಿಸಿದ್ದೀನಿ. ಇದು ರಂಗೋಲಿ ಎಲ್ಲ ಹಾಕಿ ನೋಡಿ. ಈಗ ಫೈನಲ್ಲಿಗೆ ಬಂದಿದೆ. ಫೈನಲ್ ಆಯಿತು ಇವಾಗ ಈ ರಂಗೋಲಿ. ಆಮೇಲೆ ಒಳಗಡೆ ಬಂದು ನನ್ನ ಮಗ ಇನ್ನೂ ಅಳ್ತಿದ್ದ. ಅವನು ಹೇಗೋ ಒಂದು ಸಮಾಧಾನ ಮಾಡಿ ಬಂದಿದ್ದೀನಿ. ಮಲಗಿಸಿ ಬಂದು ಲೇಟ್ ಆಯ್ತು ಇವತ್ತಲ್ಲೇ ಸೂರ್ಯೋದಯ ಆಗಿ ಫುಲ್ ನಮ್ಮ ಮನೆ ಒಳಗೆಲ್ಲ ಬಿಸಿಲೆಲ್ಲ ಬಿದ್ದುಬಿಟ್ಟಿದೆ. ಯಾವಾಗಲೂ ಅಷ್ಟೇ ನಮ್ಮ ಮನೆ ಒಳಗೆ ಇದೇ ಥರನೇ ಬಿಸಿಲು ಬೀಳೋದು. ಅದೇನೋ ಮನೆ ಒಳಗೆ ಆ ಥರ ಬಿಸಿಲು ಬೀಳಬೇಕಂತೆ. ಸೂರ್ಯನ ಕಿರಣಗಳೆಲ್ಲ ಮನೆ ಒಳಗೆಲ್ಲ ಬೀಳಬೇಕಂತೆ. ನಾನು ಸೂರ್ಯ ಹುಟ್ಟೋಷ್ಟೊತ್ತಿಗೆ ಕದ ತೆಗೆದುಬಿಡ್ತೀನಿ ಎಲ್ಲ. ಈ ಥರ ಎಲ್ಲ ಒಳಗಡೆ ಎಲ್ಲ ಬಿಸಿಲು ಬಿದ್ದುಬಿಡುತ್ತೆ. ಎಲ್ಲ ಒರೆಸಿ ಸ್ನಾನಕ್ಕೆ ಹೋಗ್ಬೇಕೀಗ. ಸ್ನಾನಕ್ಕೆ ಹೋಗಿ ಸ್ನಾನ ಮಾಡಿ ಬಂದೆ. ಸ್ನಾನ ಮಾಡಿ ಬಂದು ದೇವ್ರ ಮನೆಗೆ ಹೋದೆ. ದೇವ್ರ ಮನೆಗೆ ಹೋಗಿ ಅಲ್ಲೇ ಅರಿಶಿನ ಕುಂಕುಮ ಎಲ್ಲ ಅಲ್ಲೇ ಹಚ್ಕೊಂಡು ದೇವರಿಗೆಲ್ಲ ಕೈಗೆ ಎಲ್ಲ ಮುಗಿದು ಪೂಜೆ ಸ್ಟಾರ್ಟ್ ಮಾಡಬೇಕು. ಹೂವೆಲ್ಲ ಕಿತ್ಕೊಂಡ್ಬಂದೆ. ನಮ್ಮ ಹಿತ್ತಲಲ್ಲಿರೋದು ಇವೆಲ್ಲ ಹೂವು.
ತರಿಸ್ತೀವಿ ಹೂವೆಲ್ಲ ಅಂದರೆ ಹಿತ್ತಲಲ್ಲಿದ್ದರೆ ಅವನ್ನೇ ಹರಿದು ಮೂಡಿಸ್ತೀವಿ. ಚೆನ್ನಾಗಿದೆ ಅಲ್ವಾ ಹೂವೆಲ್ಲ. ಆಮೇಲೆ ಬಾಗಿಲೆಲ್ಲ ದೇವ್ರ ಮನೆ ಬಾಗಿಲು ಉದ್ದಸ್ಲೆಲ್ಲ ತೊಳೆದು ನೀಟಾಗಿ ಅದಕ್ಕೂ ಅರಶಿನ ಬೆಳೆದು ಹೂವೆಲ್ಲ ಮುಡಿಸಿ ರಂಗೋಲಿ ಎಲ್ಲ ಹಾಕಿ ಪೂಜೆ ಮಾಡಬೇಕು. ಈಗ ಪೂಜೆ ಎಲ್ಲ ಮುಗೀತು. ಪೂಜೆ ಎಲ್ಲ ಮುಗಿದಾದ್ಮೇಲೆ ದೇವರಿಗೆಲ್ಲ ಕೈಗೆ ಎಲ್ಲ ಮುಗಿದು ಹೋಗಬೇಕು. ಯಾಕಂದರೆ ಇವತ್ತು ನಾನು ಬಿಸಿನೀರು ಕುಡಿಲಿಲ್ಲ, ಲೇಟ್ ಆಗಿಬಿಡುತ್ತೆ ಪೂಜೆ ಮಾಡೋಕ್ಕೆ ಅಂಥೇಳಿ ಹಾಗೆ ಬಂದೆ. ಪೂಜೆ ಮುಗಿಸಿ ಅಡುಗೆ ಮನೆಗೆ ಬಂದೆ. ಏನೋ ಒಂಥರ ಖುಷಿ, ಅಡುಗೆ ಮನೆ ಕ್ಲೀನ್ ಇತ್ತಲ್ಲ ಅಂದರೆ ನಮಗೂ ಒಂಥರ ಅಡುಗೆ ಮಾಡೋಕ್ಕೆ ಫುಲ್ ಖುಷಿ ಆಗುತ್ತಲ್ಲ. ಫುಲ್ ರಾತ್ರಿನೆಲ್ಲ ಕ್ಲೀನ್ ಮಾಡಿಟ್ಟಿದ್ದೆ. ನೀರು ಕಾಸ್ಕೊಂಡು ನೀರು ಕುಡಿದೆ. ಅಮ್ಮ ತಿಂಡಿ ಏನು ಮಾಡಲಮ್ಮ ಅಂದೆ. ಟೊಮೊಟೊ ಬಾತ್ ಮಾಡು ಅಂತು. ಹಂಗೆ ಟೊಮೊಟೊ ಬಾತ್ ಮಾಡ್ತಾಯಿದ್ದೀನಿ. ಏನು ಫಸ್ಟ್ ಎಲ್ಲ ತೋರ್ಸೋಕ್ಕಾಗಿಲ್ಲ, ಬೇಜಾರಾಗಬೇಡಿ. ಯಾಕೆಂದರೆ ನಾನು ಒಬ್ಬಳೇ ಕ್ಯಾಮ್ರಾ ಹಿಡಿದು ಮಾಡಬೇಕಲ್ಲ, ಹಾಗಾಗಿ ಸ್ವಲ್ಪ ಅಷ್ಟೇ ತೋರಿಸಿದ್ದೀನಿ. ಇನ್ನೊಂದು ಸಲ ಎಲ್ಲ ತೋರಿಸ್ತೀನಿ. ಇದು ಗರಂ ಮಸಾಲ, ಚಿಕನ್ ಮಸಾಲ, ಈರುಳ್ಳಿ, ಟೊಮೊಟೊ ಹಣ್ಣು, ಹಸಿಮೆಣ್ಸಿನ್ಕಾಯಿ, ಪಲಾವ್ ಎಲೆ, ಸೊಪ್ಪಿನ ಕಾಳು ಅಂಥವೆಲ್ಲ ಹಾಕಿದ್ದೇನೆ. ಆಮೇಲೆ ಹಸಿ ಶುಂಠಿ ಎಲ್ಲ ಹಾಕಿ ಇದು ಹಸಿ ವಾಸನೆ ಹೋಗೋವರೆಗೂ ಹುರಿಬೇಕಿದ್ದೀನಿ. ಇವಾಗ ಹುರಿದಾದ್ಮೇಲೆ ಅದ್ರ ಮೇಲೆ ಒಂದು 2 ನಿಮಿಷ ಮುಚ್ಚಿ ಕೈ ಬಿಡ್ತೀನಿ. ಅದನ್ನು ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಕೋಬೇಕಲ್ಲ, ಎಣ್ಣೆ ಎಲ್ಲ ಬಿಟ್ಕೊಂಡು ಹಾಗೆ ಆದಮೇಲೆ ಅಕ್ಕಿ ಎತ್ತಿಟ್ಕೊಂಡಿದ್ದೀನಿ. 1.5 ಕಪ್ಪು ಅಕ್ಕಿ ಎತ್ತಿಟ್ಕೊಂಡಿದ್ದೀನಿ. ಅದಕ್ಕೆ 2.5 ಕಪ್ ನೀರು ಹಾಕ್ತೀನಿ. 2.5 ಕಪ್ ನೀರು ಹಾಕಬೇಕು. ಹಾಕಿ ಆದಮೇಲೆ ಒಂದು ಸ್ವಲ್ಪ ಅದು ಕುದಿ ಬರೋವರೆಗೂ ಬಿಡಬೇಕು. ಆಮೇಲೆ ಕೈ ಆಡಿಸಿ ಅದನ್ನು ಬರೋವರೆಗೂ ಬಿಡಬೇಕು. ಬಿಟ್ಟು ಬೇಕು ಅಂದರೆ ಹಸಿ ಕೊತ್ತಂಬರಿ, ಪುದೀನ ಇವೇನಾದರೂ ಹಾಕ್ಬೋದು. ನಾನು ಹಸಿ ಕೊತ್ತಂಬರಿದು ಹಾಕ್ತೀನಿ. ಈಗ ಅಕ್ಕಿ ತೊಳಿಬೇಕೀಗ. ಅಕ್ಕಿ ಎಲ್ಲ ತೊಳೆದೇಬೇಕು. ಹಸಿ ಕೊತ್ತಂಬರಿ ಹಾಕಿ ಕುದಿ ಬಂದಿದೆ. ಈಗ ಅಕ್ಕಿ ತೊಳೆದು ಈಗ ಅದಕ್ಕೆ ಹಾಕಬೇಕೀಗ. ನೋಡಿ ಫ್ರೆಂಡ್ಸ್, ಆಗ ಹಾಕ್ತಾಯಿದ್ದೀನಿ. ಅಕ್ಕಿ ಎಲ್ಲ ತೊಳೆದು ಹಾಕ್ಬೇಕು. ನಾನು 2 ಸಲ ಅಕ್ಕಿ ತೊಳಿತೀನಿ. ಅಕ್ಕಿ ತೊಳೆದು ಹಾಕ್ತೀನಿ. ಅದು ಕುದಿ ಬಂದಿದೆ ಇವಾಗ. ಅದ್ರ ಮೇಲೆಲ್ಲ ಕೈ ಹರಿಸಿ ಟೇಸ್ಟ್ ನೋಡಿ ಬಾಯಿ ಮುಚ್ಚಿ ನಾನು ಒಂದೇ ವಿಶಿಲ್ ಹೊಡ್ಸೋದು. ಪಲಾವ್ ಆದರೂ ಅಷ್ಟೇ ಒಂದೇ ವಿಶಲೆಲ್ಲ ಹೊಡೆಸಿದೆ. ನೋಡಿ ಫ್ರೆಂಡ್ಸ್, ಈ ಥರ ಬಂದಿದೆ. ನಮ್ಮ ಮನೆಯಲ್ಲಿ ಖಾರ ಯಾರೂ ತಿನ್ನಲ್ಲ, ಹಾಗಾಗಿ ನಾನು ಖಾರ ಸ್ವಲ್ಪ ಹಾಕಿರ್ತೀನಿ. ನನ್ನ ಮಗನೂ ತಿನ್ನಬೇಕಲ್ವ, ಹಾಗಾಗಿ ಸ್ವಲ್ಪ ಖಾರ ಹಾಕಿರ್ತೀನಿ. ಹಾಕಿ ನೋಡಿ ಫ್ರೆಂಡ್ಸ್, ಈ ಥರ ಬಂದಿದೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ನನ್ನ ಮಗುಗೆ ಚಿಂಟು ಬೇಕೇ ಬೇಕು. ಚಿಂಟು ಇಲ್ಲ ಅಂದರೆ ಮುಗೀತು. ಅದ್ರಾಗೆ ಲಿಟಲ್ ಕೃಷ್ಣ ಅಂದರೆ ಅವನಿಗೆ ತುಂಬ ಇಷ್ಟ. ಇಲ್ಲ ಅಂದರೆ ಅದೇ ಬೇಕು ಹಚ್ಚು ಅಂತ ಕೂತ್ಕೊತಾನೆ. ಅದಕ್ಕೆ ನೋಡಿದರೆ ಟೈಮಿಂಗ್ಸ್ ಇದೆ, ಅಷ್ಟು ಕಾಡಿದ್ದಾನೆ ನನ್ನ ಮಗ. ತಿಂಡಿ ಎಲ್ಲ ತಿಂದು ಬಟ್ಟೆ ತೊಳಿತಾ ಇದ್ದೆ. ಇವತ್ತು ಅಡುಗೆಗೆ ಅಂತ ತಿಳಿ ಸಾಂಬಾರು, ರೈಸು ಅಷ್ಟೇ ಮಾಡಿದ್ದೇನೆ. ಯಾಕೆಂದರೆ ನೈಟು ಮೊಟ್ಟೆ ಬಿರಿಯಾನಿ ಮಾಡಬೇಕು. ಹಾಗಾಗಿ ಆ ರೆಸಿಪಿನ ನಾಳೆ ಅಪ್ಲೋಡ್ ಮಾಡ್ತೀನಿ. ಬಟ್ಟೆ ಎಲ್ಲ ತೊಳೆದು ಒಣಗಾಕಿ ಬಂದೆ. ನಾವು ಮಳೆ ಬರುತ್ತೆ ಅಲ್ಲ, ಮೇಲ್ಗಡೆ ಹಾಕಲಿಲ್ಲ, ಸೈಡಿಗೆ ಜಾಗ ಇದೆ, ಅಲ್ಲೇ ಹಾಕ್ಕೊತೀವಿ. ಆಮೇಲೆ ಒಳಗಡೆ ಹೋಗಿ ಎಲ್ರಿಗೂ ಊಟಕ್ಕೆ ಕೊಟ್ಟು ನಾನು ಊಟ ಮಾಡ್ತಾಯಿದ್ದೆ. ಜಸ್ಟ್ ಅನ್ನ, ಸಾಂಬಾರು, ಉಪ್ಪಿನಕಾಯಿ ಅಷ್ಟೇ. ಊಟ ಎಲ್ಲ ಮಾಡಿ ಪಾತ್ರೆ ಎಲ್ಲ ತೊಳೆದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.